ಗಿರಿಜನ. ವಾಲ್ಮೀಕಿ ಗಿರಿಜನ ಅಂದರೆ ನಮಗೆ ಕೀಳು ಮಟ್ಟ ನೋಡ್ಕೊಂಡು ನಮ್ಮನ್ನ ಈ ಥರ ಅನ್ಯಾಯ ಮಾಡ್ತಾವ್ರೆ. ಸರ್ಕಾರ ರೈತರ ಪರವಾಗಿದ್ದೀವಿ, ನಾವು ದಲಿತ ಪರವಾಗಿ ನಾವಿದ್ದೀರಿ, ಹಿಂದುಳಿದ ವರ್ಗ ಪರವಾಗಿದ್ದೀವಿ ಅಂತ ಹೇಳ್ಕೊಂತಾರ. ಇದುವರೆಗೂ ಯಾರೂ ನಮ್ಮ ಸರ್ಕಾರದಲ್ಲಿ ಯಾರೂ ಮಾಡಿಲ್ಲ. ಆಮೇಲೆ ನಾನು ಮೋದಿಗೆ ಲೆಟರ್ ಕೊಟ್ಟಿದ್ದೀನಿ, ರಾಷ್ಟ್ರಪತಿ ಕೊಟ್ಟಿದ್ದೀನಿ, ಅಲ್ಲಿ ಅರಣ್ಯ ಮಿನಿಸ್ಟರ್ ಕೊಟ್ಟಿದ್ದೀನಿ, ಅಲ್ಲಿ ಕಂದಾಯ ಮಿನಿಸ್ಟರ್ ಕೊಟ್ಟಿದ್ದೀನಿ ಡೆಲ್ಲಿಗೆ, ಇಲ್ಲಿ ಮುಖ್ಯಮಂತ್ರಿ ಕೊಟ್ಟಿದ್ದೀನಿ, ಕಂದಾಯ ಮಿನಿಸ್ಟರ್ ಕೊಟ್ಟಿದ್ದೀನಿ, ನಮ್ಮ ಗೌಂಡ್ ಶರದ್ ಬಚ್ಚ ಕೊಟ್ಟಿದ್ದೀನಿ, ಈಗ ವಿಧಾನಸಭಾ ಶಿವಶೇಖರ್ ಕೊಟ್ಟಿದ್ದೀನಿ, ಆಮೇಲೆ ಕೃಷ್ಣ ಬೈರೆ ಕಂದಾಯ ಮಿನಿಸ್ಟರ್ ಅವ್ರು ಕೊಟ್ಟಿದ್ದೀನಿ. ಇದುವರೆಗೂ DC AC ತಹಸೀಲ್ದಾರ್ಗೆ ಎಲ್ಲ ಕೊಟ್ಟಿದ್ದೀನಿ. ಇದುವರೆಗೂ ಒಬ್ಬ ಅಧಿಕಾರಿ ಬಂದು ನಮ್ಮ ಕಷ್ಟ ಸುಖ ಕೇಳಿಲ್ಲ. ಕಳೆದ 106 ವರ್ಷಗಳಿಂದ ವ್ಯವಸಾಯ ಮಾಡಿಕೊಂಡು ಬಂದಿದ್ದ ರೈತರ ಭೂಮಿಯನ್ನ ರಾಜಕೀಯ ಕುತಂತ್ರದಿಂದ ಬೆದರಿಕೆ ಹಾಕಿ ನಮ್ಮ ಭೂಮಿಯನ್ನ ಅರಣ್ಯಾಧಿಕಾರಿಗಳು ಕಿರುಕುಳ ನೀಡಿ ಕಿತ್ತುಕೊಂಡಿದ್ದಾರೆ ಎಂದು ಭಾವಪುರ ಗ್ರಾಮದ ದಲಿತ ವೃದ್ಧ ಆಂಜನಪ್ಪ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಹೌದು, ಹೊಸಕೋಟೆ ತಾಲೂಕಿನ ಸೂಲಿಬೇಲೆ ಹಾಗೂ ನಂದಗುಡಿ ಹೋಬಳಿಯ ಗಡಿಭಾಗದಲ್ಲಿ ಇರುವ ಭಾವಪುರ ಗ್ರಾಮದಲ್ಲಿ 106 ವರ್ಷಗಳಿಂದ ಕೃಷಿ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ ಆಂಜನಪ್ಪನವರ ಬೆಳೆಗಳನ್ನ ನಾಶಪಡಿಸಿ ಗಿಡಗಳನ್ನ ಹಾಕಿರುವ ಘಟನೆ ನಡೆದಿದೆ. ಭಾವಪುರ ಗ್ರಾಮದ ಸರ್ವೆ ನಂಬರ್ 24ರಲ್ಲಿ ಆಂಜನಪ್ಪ ಎನ್ನುವ ದಲಿತ ಕುಟುಂಬದ ರೈತ 1618ರಿಂದ ಕೃಷಿ ಮಾಡಿಕೊಂಡು ಜೀವನ ನಡೆಸುತ್ತಿದ್ರು. ಸರ್ಕಾರ ಕೂಡ 1998ರಲ್ಲಿ ಹಕ್ಕುಪತ್ರ ವಿತರಣೆ ಮಾಡಿ ರೈತ ಆಂಜನಪ್ಪ ಅವರಿಗೆ 29 ಗುಂಟೆ ಜಮೀನನ್ನ ಮಂಜೂರು ಮಾಡಿದೆ. ಆದರೆ ಈಗ ಏಕಾಏಕಿ ಹೊಸಕೋಟೆ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಸ್ಥಳವೆಲ್ಲ ಅರಣ್ಯ ಇಲಾಖೆಗೆ ಒಳಪಡುತ್ತದೆ ಎಂದು ರೈತರು ಬೆಳೆದಿದ್ದ ಬೆಳೆಗಳನ್ನೆಲ್ಲ ನಾಶ ಮಾಡಿ ಗಿಡಗಳನ್ನ ಹಾಕಿದ್ದಾರೆ ಎಂದು ರೈತ ಆಂಜನಪ್ಪ ಆರೋಪಿಸಿದ್ದಾರೆ. ನಾವು ಆಂಜನಪ್ಪ ಅಂತೇಳಿ ಭಾವಪುರ, ಹೊಸಕೋಟೆ ತಾಲೂಕು ಸೂಲಿಬೇಲೆ ಹೋಬಳಿ ಭಾವಪುರ ನಮ್ಮದು. ಆಂಜನಪ್ಪ ಸಣ್ಣಪ್ಪ ವಿನಯಪ್ಪ. ಈ ಜಮೀನು 1960ನೇ ಇಸ್ವಿನಿಂದ 69ನೇ ಇಸ್ವಿಯಿಂದ ಅನುಭವದಾಗಿದ್ದೀರಿ. 98ರಲ್ಲಿ ಮುಂಜೂರಾಗಿ ಎಲ್ಲ ಸಾವು ಕೊಟ್ಟು ಖಾತೆ ಪಣೆ ಆಗಿತ್ತು, ಎಲ್ಲ ಆಗಿದೆ. ಬೋರ್ ಹಾಕ್ಸಿದ್ದೀನಿ, ಬೋರ್ ಕರೆಂಟ್ ಸರ್ವಿಸ್ ತಗೊಂಡಿದ್ದೀನಿ, ಎಲ್ಲ ತಗೊಂಡು ಬೆಳೆ ಇಕ್ಕೊಂಡು ರಾಗಿ ಬೆಳ್ಕೊಂಡು ಜೀವನ ಮಾಡ್ತಾಯಿದ್ದೀರಿ. ಇದು ಬಿಟ್ಟರೆ ನಮ್ಗೆ ಜಮೀನಿಲ್ಲ. ಸಮಾಧಿಗಳು ಸಮಾಧಿ ಇದೆ, ಸಮಾಧಿ ಇದಾಗ ಮಾಡಿದ್ದು ನಮ್ಮ ತಾಯಿ ತಂದೆದು ನಮ್ಮ ಹೆಂಗಸದೆಲ್ಲ ಸಮಾಧಿ ಇದಾಗ ಮಾಡಿದ್ದೀನಿ. ಎಲ್ಲ ಇದ್ಕೊಂಡು ಹೈಕೋರ್ಟಲ್ಲಿ ಆರ್ಡ್ರ್ ಆಗಿದೆ. ಅವರು ದೊಡ್ಡಬಳ್ಳಾಪುರದಾಗ ಹಾಕಿದ್ರು, ಹೊಸಕೋಟೆ ಹಾಕಿದ್ರು ಅರಣ್ಯ ಇಲಾಖೆಯವರು. ಹೊಸಕೋಟೆಯಿಂದ ದೊಡ್ಡಬಳ್ಳಾಪುರಕ್ಕೆ ಹಾಕಿದ್ರು, ದೊಡ್ಡಬಳ್ಳಾಪುರದಿಂದ ಮಲ್ಲೇಶ್ವರಕ್ಕೆ ಹಾಕಿದ್ರು. ಮಲ್ಲೇಶ್ವರದಿಂದ ಹೈಕೋರ್ಟ್ಗೆ ಹೋಗಿರೋದು 2018ರಲ್ಲಿ. ಹೈಕೋರ್ಟಲ್ಲಿ ನಮ್ಗೆ ಆರ್ಡ್ರ್ ಆಗಿದೆ. ಆರ್ಡ್ರ್ ಆಗಿನೂ ಅರಣ್ಯ ಇಲಾಖೆಯವರು ಈ ಥರ ರೇಂಜ್ ಆಫೀಸರು ಅರುಣ್ ಕುಮಾರ್ ಅಂತೇಳಿ ಇಲ್ದಿದ್ದು ಕಿರುಕುಳ ಕೊಡ್ತಾನೆ. ಅರುಣ್ ಕುಮಾರು, ಬಸವರಾಜು ಫಾರಿಸ್ಟು ಕೋರ್ಟಲ್ಲಿ 12 ಗುಂಟೆ ಅವ್ರು ಬಿಡೋಂಗೆ, ಇನ್ನು 17 ಗುಂಟೆ ನಾವು ಬಿಡೋಂಗೆ ಆರ್ಡ್ರ್ ಆಗಿದೆ. ಆರ್ಡ್ರ್ ಆಗಿ ನಮ್ಮ ಬೌಂಡ್ರಿ ಒಳಗಿದೆ ಅಂತೇಳಿ ಅವರು ಮೊನ್ನೆ 23ನೇ ತಾರೀಕು ಗಿಡ ಹಾಕ್ಯವ್ರೆ. ಆಮೇಲೆ ನಾನು ಮೋದಿಗೆ ಲೆಟರ್ ಕೊಟ್ಟಿದ್ದೀನಿ, ರಾಷ್ಟ್ರಪತಿ ಕೊಟ್ಟಿದ್ದೀನಿ, ಅಲ್ಲಿ ಅರಣ್ಯ ಮಿನಿಸ್ಟರ್ ಕೊಟ್ಟಿದ್ದೀನಿ, ಅಲ್ಲಿ ಕಂದಾಯ ಮಿನಿಸ್ಟರ್ ಕೊಟ್ಟಿದ್ದೀನಿ ಡೆಲ್ಲಿಗೆ, ಇಲ್ಲಿ ಮುಖ್ಯಮಂತ್ರಿ ಕೊಟ್ಟಿದ್ದೀನಿ, ಕಂದಾಯ ಮಿನಿಸ್ಟರ್ ಕೊಟ್ಟಿದ್ದೀನಿ, ನಮ್ಮ ಗೌಂಡ್ ಶರದ್ ಬಚ್ಚ ಕೊಟ್ಟಿದ್ದೀನಿ, ಆಮೇಲೆ ಇದು ಸಾಮಾಜಿಕ ಕಲ್ಯಾಣ ಇಲಾಖೆ ಕೊಟ್ಟಿದ್ದೀನಿ, ಸಾಮಾಜಿಕ ಕಲ್ಯಾಣ ಬೆಂಗಳೂರು ಕೊಟ್ಟಿದ್ದೀನಿ, ತಿರ್ಗಾ ವಿಧಾನಸಭಾ ಶಿವಶೇಖರ್ ಕೊಟ್ಟಿದ್ದೀನಿ, ಆಮೇಲೆ ಕೃಷ್ಣ ಬೈರೆ ಕಂದಾಯ ಮಿನಿಸ್ಟರ್ ಅವ್ರು ಕೊಟ್ಟಿದ್ದೀನಿ. ಇದುವರೆಗೂ DC AC ತಹಸೀಲ್ದಾರ್ಗೆ ಎಲ್ಲ ಕೊಟ್ಟಿದ್ದೀರಿ. ಇದುವರೆಗೂ ಒಬ್ಬ ಅಧಿಕಾರಿ ಬಂದು ನಮ್ಮ ಕಷ್ಟ ಸುಖ ಕೇಳಿಲ್ಲ. ಅದಕ್ಕೋಸ್ಕರ ನಿಮ್ಮನ್ನು ನಿಮ್ಮಿಂದ ಏನು ನಮ್ಗೆ ಅನುಕೂಲ ಆಗ್ತದೆ ನಿಮ್ಮನ್ನು ಕರೆಸಿದ್ದೀರಿ TVನಿಂದ. ಇದು ಸರ್ಕಾರಿ ಜಮೀನಲ್ಲಿ ನಮಗೆ ಗೋಮಾಳ ಜಮೀನು ಅದು ನಮ್ಮದು ಅಂತೇಳಿ ಅವರು ಗಿಡ ಹಾಕಿ ಬೆಳೆನೆಲ್ಲ ನಾಶ ಮಾಡಿ ಇದು ಮಾಡ್ಯವ್ರೆ. ನಮ್ಮ ಬಡವ್ರನ್ನ ಈ ಥರ ಅನ್ಯಾಯ ಮಾಡ್ತೀವಿ. ಕೇಳ್ತೀನಿ ಸುಪ್ರೀಂ ಕೋರ್ಟ್ಗೆ ಹೋಗು ಅಂತ ಹೇಳ್ತಾನೆ ಅದನ್ನು ಅರುಣ್ ಕುಮಾರು. ಅದನ್ನು ಫಾರಿಸ್ಟು ಬಸವರಾಜ್ ಹಂಗೆ ಹೇಳ್ತಾನೆ, ನೀವು ಸುಪ್ರೀಂ ಕೋರ್ಟ್ಗೆ ಹೋಗು, ನಾವು ಎಲ್ಲೂ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ನಿಮ್ದು ಆಗಲ್ಲ, ನಮ್ಮದು ಅರಣ್ಯ ಇಲಾಖೆ ನಮ್ಗೆ ನೋಟಿಫೈಸ್ ಆಗಿದೆ ಅಂಥೇಳಿ. ಮೈಸೂರು ಮಹಾರಾಜ ಕಾಲದ ಶೀಲು ಇಲ್ಲ, ಸೈನು ಇಲ್ಲ, ಏನಿಲ್ಲ, ಬರೀ ಒಂದು ಖಾಲಿ ಪೇಪರ್ ನೋಡ್ಕೊಂಡು ನಮ್ಮನ್ನ ಈ ಥರ ಅನ್ಯಾಯ ಮಾಡ್ತಾವ್ರೆ. 106 ಎಕರೆ ಜಮೀನುಗಳು ಲೂಟಿ ಮಾಡ್ಕೊಂಡು ಜೀವನ ಇದು ಮಾಡ್ತಾವ್ರೆ, ಅಕ್ರಮ ಮಾಡ್ತಾವ್ರೆ. ಅದು ಲೆಕ್ಕ ಇಲ್ಲ. ಬಡವ್ರದ್ದು ಬರೀ 10 ಗುಂಟೆ 15 ಗುಂಟೆ ಇರೋದಕ್ಕೆ 29 ಗುಂಟೆ ಇರೋದಕ್ಕೆ ತೊಂದರೆ ಕೊಡ್ತಾವ್ರೆ. ಇಷ್ಟೆಲ್ಲ ಅನ್ಯಾಯ ಮಾಡ್ತಾರೆ. ಅದಕ್ಕೋಸ್ಕರ ನಿಮ್ಮ ಹತ್ರ ಬಂದಿರೋದು ಸ್ವಾಮಿ. ಇಷ್ಟೆಲ್ಲ ಲೆಟರ್ ಕೊಟ್ಟು ಯಾರು ನಮ್ಗೆ ರಕ್ಷಣೆ ಬಂದಿಲ್ಲ. ಇನ್ನು ಅರಣ್ಯ ಇಲಾಖೆ ಅಧಿಕಾರಿ ವರುಣ್ ಅವರು ಮಾತನಾಡಿ, ಕಂದಾಯ ಇಲಾಖೆಗೆ ಈ ಜಮೀನು ಒಳಪಡುವುದಿಲ್ಲ, ಆದರೂ ಅಕ್ರಮವಾಗಿ ಸರ್ಕಾರ ಇವರಿಗೆ ಹಕ್ಕುಪತ್ರ ನೀಡಿದ್ದಾರೆ. ಈ ಜಮೀನಿನ ಬಗ್ಗೆ ACF ಕೋರ್ಟ್ನಲ್ಲಿ ಅರಣ್ಯ ಇಲಾಖೆಗೆ ಸಂಬಂಧಿಸಿದ್ದು ಅದನ್ನು ವಶಕ್ಕೆ ಪಡೆಯಬೇಕೆಂಬ ಆದೇಶದ ಮೇರೆಗೆ ವಶಕ್ಕೆ ಪಡೆದಿದ್ದೇವೆ ಎಂದಿದ್ದಾರೆ. ನೋಡಿ, ಭಾವಪುರ ಸರ್ವೆ ನಂಬರ್ 24ಕ್ಕೆ ಸಂಬಂಧಪಟ್ಟಂಗೆ ಅದು ನಂದಗುಡಿ A ಬ್ಲಾಕ್ ಫಾರೆಸ್ಟ್ ಅಂತೇಳಿ, ರಿಸರ್ವ್ ಫಾರೆಸ್ಟ್ ಅಂತೇಳಿ 1935ರಲ್ಲಿ ಮೈಸೂರು ಮಹಾರಾಜರು ಇದ್ದಾಗ ಅವರು ಒಂದು ನೋಟಿಫಿಕೇಶನ್ ಅಧಿಸೂಚನೆ ಹೊರಡಿಸಿದ್ದಾರೆ. ಸೊ ಅದರಲ್ಲಿ ಭಾವಪುರ ಸರ್ವೆ ನಂಬರ್ 24ರಲ್ಲಿ 32 ಎಕರೆ ಪಾರ್ಟ್ ಸರ್ವೆ ನಂಬರ್
32 ಎಕರೆ ಅಷ್ಟು ಪ್ರದೇಶನ ರಿಸರ್ವ್ ಫಾರೆಸ್ಟ್ ಅಂತಂದರೆ ಆವಾಗಲೇ ಡಿಕ್ಲೇರ್ ಆಗಿತ್ತು. 1935 ಡಿಕ್ಲೇರ್ ಆಗಿತ್ತು, ಫೈನಲ್ ನೋಟಿಫಿಕೇಷನ್ ಆಗಿದೆ. ನಂತರದಲ್ಲಿ ಅದಾದ ನಂತರದಲ್ಲಿ ಯಾವುದೇ ಅದರಲ್ಲಿ ಪೋಡಿ ಮಾಡೋದಾಗಲಿ, ಗ್ರ್ಯಾಂಟ್ ಮಾಡೋದಾಗಲಿ ಏನೇ ಮಾಡಿದ್ರು ಇಲ್ಲೀಗಲ್ ಅಂಥೇಳಿ ಹಲವಾರು ಒಂದು 18-20 ಕೇಸ್ಗಳಲ್ಲಿ ಸುಪ್ರೀಂ ಕೋರ್ಟ್ ಆದೇಶಗಳು ನೀಡಿದ್ದಾರೆ. ನಿರ್ವಹಣೆಗೌಡ ಕೇಸ್ ಆಗಲಿ, ಗೋದವರ್ಮನ್ ಕೇಸ್ ಆಗಲಿ, ಇದರಲ್ಲೆಲ್ಲನೂ ಸ್ಪಷ್ಟವಾಗಿ ಹೇಳಿದ್ದಾರೆ, ಅರಣ್ಯ ಪ್ರದೇಶದಲ್ಲಿ ಯಾವುದೇ ಕಾರಣಕ್ಕೂ ರೆವಿನ್ಯೂ ಅವರು ಹಕ್ಕುಪತ್ರಗಳು ಕೊಡೋದಾಗಲಿ, ಗ್ರ್ಯಾಂಟ್ ಮಾಡೋದಾಗಲಿ ಮಾಡೋವಾಗಿಲ್ಲ ಅಂತೇಳಿ. ಇದು 1935 ನಮ್ಮದು ಫಾರೆಸ್ಟ್ ನೋಟಿಫಿಕೇಷನ್ ಆದ ನಂತರ ಅದನ್ನು ಫಾರೆಸ್ಟ್ ಒನ್ಸ್ ಇಟ್ ಇಸ್ ಅ ಫಾರೆಸ್ಟ್, ಇಟ್ಸ್ ಆಲ್ವೇಸ್ ಎ ಫಾರೆಸ್ಟ್ ಅಂತಲೇ ರೀಸೆಂಟಾಗೂ ಹೈಕೋರ್ಟ್ ಹೇಳಿದೆ. ಸೊ ಅದರಿಂದ ಅದು ಯಾವುದೇ ಗ್ರ್ಯಾಂಟ್ಸ್ ಮಾಡಿದ್ರೂ ಅದು ಇಲ್ಲೀಗಲ್ ಅಂತಲೇ ಕನ್ಸಿಡರ್ ಆಗುತ್ತೆ. ಅವರು ಅನಧಿಕೃತವಾಗಿ ಒತ್ತುವರಿ ಮಾಡ್ಕೊಂಡು ಬಂದಿದ್ರು ಸುಮಾರು ವರ್ಷದಿಂದ. 2008ರಲ್ಲೂ ಅವರು ಅಗೇನ್ಸ್ಟಾಗಿ ಒಂದು 2008-09ರಲ್ಲಿ ಸುಮಾರಷ್ಟು ಜನರ ಮೇಲೆ ಕೇಸ್ಗಳಾಗಿದೆ, FIRಗಳಾಗಿದೆ. ನಂತರದಲ್ಲಿ 2008-09 ಸೊ ಇವರು ಗವರ್ಮೆಂಟ್ ಇಂದ ಲೋನ್ ಹೆಂಗ್ ಸ್ಯಾಂಕ್ಷನ್ ಆಗುತ್ತೆ ಸರ್? ಅದೇ ಜಮೀನಿಗೆ ಲೋನ್ ತಗೊಂಡಿದ್ದಾರೆ, ಸುಮಾರಷ್ಟು ಜನ ಲೋನ್ ತಗೊಂಡಿದ್ದಾರೆ, ವಿದ್ಯುತ್ ತಗೊಂಡಿದ್ದಾರೆ. ಲೋನ್ ಕೊಡೋರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಪಿನಿಯನ್ ತೊಗೊಂಡ್ರೆ ನಾವು ಕೊಡ್ಬೋದು, ಅಥವಾ ಇವರು ಗ್ರ್ಯಾಂಟ್ ಮಾಡೋಕ್ಕಿಂತ ಮುಂಚೆ ರೆವಿನ್ಯೂ ಅವ್ರು ನಮ್ಮ ಜನ ಒಪಿನಿಯನ್ ತೊಗೊಂಡ್ರೆ ನಾವು ಕೊಡ್ಬೋದು. ಈ ಫಾರೆಸ್ಟ್ ಲ್ಯಾಂಡ್ ಕೊಡ್ಲಿಕ್ಕೆ ಬರೋದಿಲ್ಲ ಅಂತೇಳಿ ಈಗಾಗಲೇ ಸುಮಾರಷ್ಟು ಕೇಳಿದ್ದಾರೆ. ನಾವು ಬಂದರೆ ಫಾರೆಸ್ಟ್ ಅಂತಲೇ ಕೊಡ್ತೀವಿ, ಬರಲಿಲ್ಲ ಅಂದರೆ ಫಾರೆಸ್ಟಿಂದ ಹೊರಗಡೆ ಬರುತ್ತೆ ಅಂತ ಹೇಳಿ ಕೊಡ್ತೀವಿ. ಅಂದರೆ ಫಾರೆಸ್ಟ್ ಲ್ಯಾಂಡ್ಗೂ ಒಪಿನಿಯನ್ ತೊಗೊಳ್ಳೇಬೇಕು. ಇವಾಗ ಗೌರ್ಮೆಂಟ್ ನಿಮ್ಮ ಒಪಿನಿಯನ್ ಇತ್ತ ಸರ್? ನಿಮ್ಮ ಫಾರೆಸ್ಟ್ ಆಫೀಸರ್ಸ್ ಒಪಿನಿಯನ್ ತಗೊಂಡು? ನಾನು ತೊಗೊಂಡಿಲ್ಲ ಒಪಿನಿಯನ್ ತೊಗೊಂಡಿಲ್ಲ. ಇವಾಗ ಒಪಿನಿಯನ್ ತೊಗೊಂಡಿದ್ರೆ ಲೋನ್ ಹೆಂಗೆ ಕೊಡ್ತಾರೆ ಸರ್ ಸರ್ಕಾರ? ಅದು ನೀವು ಅವ್ರನ್ನ ಕೇಳಬೇಕಾಗುತ್ತೆ. ಅಂದ್ರೆ ಅವ್ರು ಹೇಳ್ತಾ ಇದ್ದಾರೆ ನಾವೆಲ್ಲ ಕರೆಕ್ಟಾಗಿ ಮಾಡ್ಕೊಂಡ್ ಬಂದಿದ್ರಿ, ಇದು ರಾಜಕೀಯ ಪ್ರೇರಿತವಾಗಿ ದೌರ್ಜನ್ಯ ದಬ್ಬಾಳಿಕೆ ಮಾಡಿ ನಮಗೆ ನಾವು ಎಲ್ಲೇ ಫಾರೆಸ್ಟ್ ಆ ಥರ ರಾಜಕೀಯದ ಇದು ಒತ್ತಡ ನಮ್ಗೆ ಯಾವುದೂ ಇಲ್ಲ. ಸೊ ಇದು ಸುಮಾರಷ್ಟು ಒತ್ತುವರಿನ ಬಿಡಿಸಿದ್ದೀವಿ. ಸೊ ಯಾವುದೇ ಕಾರಣಕ್ಕೂ ನಾವು ಯಾವುದೇ ರಾಜಕೀಯದಲ್ಲೂ ನಾವು ಮಣಿಯೋಕ್ಕೆ ಸಾಧ್ಯ ಇಲ್ಲ. 2008ರಲ್ಲಿ ಏನು ನಮ್ಮ FIRಗಳೆಲ್ಲ ಆದಮೇಲೆ ನಂತರ 2015-16ರಲ್ಲಿ ಈ ಏನು ಬಾವುಪುರ ಸರ್ವೆ ನಂಬರ್ 24ರಲ್ಲಿ ಒತ್ತುವರಿದಾರಿದ್ದಾರೆ ಅವ್ರ ವಿರುದ್ಧವಾಗಿ ACF ಅಲ್ಲಿ 64A ನಮ್ಮ ಕರ್ನಾಟಕ ಅರಣ್ಯ ಕಾಯ್ದೆ 1963 ಪ್ರಕಾರ 64A ಸೆಕ್ಷನ್ 64A ಅಂಡರ್ ಅಧಿಕೃತ ಅಧಿಕಾರಿ ಬಂದ್ಬಿಟ್ಟು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾಗಿರ್ತಾರೆ. ಸೊ ಅವರು ಒಂದು ಕ್ವಾಸಿ ಜುಡಿಷಿಯಲ್ ಪವರ್ಸ್ ಅಂಡರಲ್ಲಿ ಅವರೊಂದು ಕೋರ್ಟ್ ಥರ ನಡೆಸಿ ಈ ಎಲ್ಲ ಒತ್ತುವರಿದಾರರಿಗೂ ನೋಟಿಸ್ಗಳು ಕೊಟ್ಟು ಅವ್ರನ್ನೆಲ್ಲ ಡಾಕ್ಯುಮೆಂಟ್ಗಳನ್ನೆಲ್ಲ ಪರಿಶೀಲನೆ ಮಾಡಿ ಅವ್ರಿಗೇನು ಅರಣ್ಯ ಪ್ರದೇಶ ಒಳಗಡೆ ಬರುತ್ತೆ ಅನ್ನೋದನ್ನ ರುಜುವಾತು ಮಾಡಿಕೊಂಡು ನಮ್ಮಿಂದನೂ ಎಲ್ಲ ಸ್ಟೇಟ್ಮೆಂಟ್ಸ್ ವಿಟ್ನೆಸ್ಗಳೆಲ್ಲನೂ ಕಲೆಕ್ಟ್ ಮಾಡಿ ನಂತರದಲ್ಲಿ ಅವರು 2016 ಆರ್ಡ್ರ್ಗಳು ಮಾಡಿದರು. ಸುಮಾರಷ್ಟು 64A ಅಂಡರ್ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಆರ್ಡ್ರ್ ಮಾಡಿದ್ದಾರೆ. ತದನಂತರದಲ್ಲಿ ಈ ಎಷ್ಟೊಂದು ಸುಮಾರಷ್ಟು ಈ 19-18 ಒತ್ತುವರಿದಾರರು ಅಪೀಲ್ಗೂ ಹೋಗಿದ್ದಾರೆ. ಸುಮಾರಷ್ಟು ಜನ ಅಪೀಲ್ 30 ದಿನ ಗಡುವಿರುತ್ತೆ. ಈ 64A ಆರ್ಡ್ರ್ ಆದಮೇಲೆ 30 ದಿನ ಗಡುವಿರುತ್ತೆ. ಅವ್ರ ಅಪೀಲು CCF ಕೋರ್ಟಲ್ಲಿ ಮಾಡಬೇಕು, ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಅಂತ ಹೇಳ್ತೀವಿ. ಅವ್ರ ಕೋರ್ಟಲ್ಲಿ ಇವರು ಅಪೀಲ್ಗೆ ಹೋಗಬೇಕು. ಸುಮಾರಷ್ಟು ಜನ ಅಪೀಲ್ಗೆ ಹೋಗಿದ್ದಾರೆ. ಅಪೀಲ್ನಲ್ಲೂ ಈ ಏನು ACF ಆರ್ಡ್ರ್ಗಳಿದ್ದಲ್ಲ ಅವನ್ನೇ ಎತ್ತಿಡಿದ್ದಾರೆ ಮತ್ತು ವಜಾ ಮಾಡಿದ್ದಾರೆ. ಏನು ಅಪೀಲನ್ನು ವಜಾ ಮಾಡಿದ್ದಾರೆ. ನಂತರದಲ್ಲಿ ಸ್ವಲ್ಪ ಜನ ಹೈಕೋರ್ಟ್ಗೂ ಹೋಗಿದ್ದಾರೆ. ಹೈಕೋರ್ಟ್ನಲ್ಲಿ ಆರ್ಡ್ರ್ ಬಂದಿದೆ, ಅದರಲ್ಲೇನು ಸ್ಟೇ ಏನಿಲ್ಲ. ಸೊ ಹಾಗಾಗಿ ನಾವು ಮಾರ್ಚಲ್ಲೇ ಒತ್ತುವರಿ ಬಿಡಿಸಿದ್ವಿ. ಮಾರ್ಚ್ನಲ್ಲಿ ಒತ್ತುವರಿ ಬಿಡಿಸಿ ಅವಾಗೆಲ್ಲ ಅಡ್ವಾನ್ಸ್ ವರ್ಕ್ ಎಲ್ಲ ಮಾಡಿ ಇವಾಗ ಜೂನಲ್ಲಿ ನಾವು ಪ್ಲ್ಯಾಂಟಿಂಗ್ ಎಲ್ಲ ಮಾಡಿದ್ದೀವಿ. ಸೊ ಆ ಜಾಗಕ್ಕೆ ಯಾವುದೇ ಸ್ಟೇ ಇರಲಿಲ್ಲ. ಸೊ ನಾವು ಒತ್ತುವರಿ ಆ್ಯಸ್ ಪರ್ ರೂಲ್ಸ್ ನಾವು ಫಾಲೋ ಮಾಡಿ ಅವ್ರ ನೋಟಿಸು 2022ರಲ್ಲೂ ಒಂದು ಸರಿ ನೋಟಿಸ್ ಕೊಟ್ಟಿದ್ವಿ. ಇವಾಗಲೂ ಮೊನ್ನೆನೂ ಒತ್ತುವರಿ ಬಿಡಿಸೋಕ್ಕಿಂತ ಮುಂಚೆನೂ ನಾವು ಎಲ್ಲರಿಗೂ ನೋಟಿಸ್ ಕೊಟ್ಟಿದ್ವಿ. ನೋಟಿಸ್ ಕೊಟ್ಬಿಟ್ಟು ನಂತರನೇ ಅವ್ರನ್ನ ಒತ್ತುವರಿ ಬಿಡಿಸಿದ್ವಿ. ಒಟ್ಟಾರೆ ರೈತರಾದ ಆಂಜನಪ್ಪ ಬಳಿ ಪಾಣಿ, ಹಕ್ಕುಪತ್ರ, ಚಲನ್ ಕಾಪಿ, OM ಹಾಗೂ ಆ ಜಮೀನಿನಲ್ಲಿ ಕೊಳವೆ ಬಾವಿ, ವಿದ್ಯುತ್ ಎಲ್ಲವೂ ಇದ್ದರೂ ಸಹ ಇದು ರಾಜಕೀಯ ಕುತಂತ್ರದಿಂದ ನಡೆಯುತ್ತಿದೆ ಎಂದು ಗ್ರಾಮಸ್ಥರು ಆರೋಪ ಮಾಡುತ್ತಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ರೈತರ ಪರ ನಿಂತು ನ್ಯಾಯ ದೊರಕಿಸಿಕೊಡಬೇಕಾಗಿದೆ.